ಗಣೇಶ ಚತುರ್ಥಿ ಪ್ರಯುಕ್ತ ನಗರದ ಬೋಳರಾಮೇಶ್ವರ ದೇವಸ್ಥಾನದ ಆಜಾದ್ ರಂಗಮಂದಿರದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಸಾರ್ವಜನಿಕ ಗಣೇಶ ಮೂರ್ತಿಯ ವಿಸರ್ಜನೆ ಅದ್ದೂರಿಯಾಗಿ ನಗರದಲ್ಲಿ ನಡೆಯುತ್ತಿದೆ. ಹೀಗಾಗಿ ನಗರದ ಗುರುನಾಥ ಸರ್ಕಲ್ನಲ್ಲಿ ಜೈ ಕನ್ನಡಾಂಬೆ ಬಳಗದ ಸದಸ್ಯರು ಇಂದು ಮಧ್ಯಾಹ್ನದಿಂದ ರಾತ್ರಿವರೆಗೆ ನಿರಂತರವಾಗಿ ಅನ್ನದಾನ ನಡೆಸಿದ್ದಾರೆ. ಅನ್ನದಾನ ನಡೆಯುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಶಾಸಕ ತಮ್ಮಯ್ಯ, ಸ್ವಾತಂತ್ರ್ಯ ಪೂರ್ವದಲ್ಲಿ ಬಾಲಗಂಗಾಧರನಾಥ ತಿಲಕರು ಸಾರ್ವಜನಿಕ ಗಣೇಶೋತ್ಸವ ನಡೆಸಿಕೊಂಡು ಬಂದ ಆಚರಣೆ ಇಂದಿಗೂ ಮುಂದುವರೆದಿರೋದು ನಿಜಕ್ಕೂ ಸಂತಸದಾಯಕ. ಇದು ಮುಂದಿನ ಪೀಳಿಗೆಗೆ ಹೀಗೆ ಮುಂದುವರಿಯಲಿ ಎಂದರು. ಜನತೆಗೆ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು. ಇವತ್ತು ಕನ್ನಡಾಂಬೆ ಜೈ ಕನ್ನಡಾಂಬೆ ಬಳಗ ಗುರುನಾಥ ಸರ್ಕಲ್ BMC ವೃತ್ತ ಇವರೆಲ್ಲರೂ ಸೇರಿ ಇವತ್ತು ಏನು ಸಾರ್ವಜನಿಕ ಗಣಪತಿ ಇವತ್ತು ವಿಸರ್ಜನೆ ಮೆರವಣಿಗೆ ನಡೀತಾ ಇದೆ ಚಿಕ್ಕಮಗಳೂರಿನಲ್ಲಿ. ಅದಕ್ಕೆ ಪೂರಕವಾಗಿ ಇವತ್ತು ಇಡೀ ನಗರದ ಜನತೆಗೆ ಮಧ್ಯಾಹ್ನದಿಂದ ರಾತ್ರಿವರೆಗೂ ಉಚಿತವಾದಂಥ ದಾಸೋಹವನ್ನು ಏರ್ಪಡಿಸಿದ್ದು, ಅನ್ನದಾಸೋಹವನ್ನು ಏರ್ಪಡಿಸಿದ್ದು. ನಾನು ಮೊದಲನೇದಾಗಿ ಜೈ ಕನ್ನಡಾಂಬೆ ಬಳಗದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆ ಅಂತೇಳಿದರೆ ಇದು ಭಾರತ ದೇಶ, ನಾವೆಲ್ಲ ಭಾರತೀಯರು. ಇಂಥ ಭಾರತ ದೇಶದಲ್ಲಿ ನಮ್ಮೆಲ್ಲರನ್ನು ಒಗ್ಗಟ್ಟಾಗಿ ಕರ್ಕೊಂಡು ಹೋಗಲಿಕ್ಕೆ ಬಾಲಗಂಗಾಧರ ತಿಲಕರವರು ಸುಮಾರು 200 ವರ್ಷಗಳ ಹಿಂದೆ ಈ ಶ್ರೀ ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರ ಭಾವೈಕ್ಯತೆಯಿಂದ ಎಲ್ಲರನ್ನೂ ತೆಗೆದುಕೊಂಡು ಹೋಗುವ ಕೆಲಸವನ್ನು ಸ್ವಾತಂತ್ರ್ಯ ಹೋರಾಟ ಪೂರ್ವದಲ್ಲಿ ಮಾಡಿದರು. ಅದನ್ನು ಇವತ್ತು ಸಹ ಮಾಡ್ತಾಯಿದ್ದು. ಆ ಕಾರ್ಯನಿಮಿತ್ತ ಇವತ್ತು ಸಾರ್ವಜನಿಕ ಈ ಏನು ಗಣೇಶನ ವಿಸರ್ಜನೆ ಮೆರವಣಿಗೆ ಚೆನ್ನಾಗಾಗಲಿ. ಆ ಮೆರವಣಿಗೆ ಪ್ರಯುಕ್ತ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದಾರೆ. ಈ ನಮ್ಮ ವಿಚಾರಧಾರೆಗಳು, ನಮ್ಮ ದೇಶದ, ನಮ್ಮ ಧರ್ಮ, ನಮ್ಮ ಧಾರ್ಮಿಕ ವ್ಯವಸ್ಥೆ ಇದು ಯಾವಾಗಲೂ ಮುಂದಿನ ಪೀಳಿಗೆಗೂ ಇದೇ ರೀತಿ ನಡ್ಕೊಂಡು ಹೋಗಲಿ ಅಂತೇಳಿ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶನ ಶುಭಾಶಯಗಳನ್ನು. ನಂತರ ಅನ್ನ ಸಂತರ್ಪಣೆ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ CT ರವಿ ಪತ್ನಿ ಪಲ್ಲವಿ, ಕಳೆದ 8 ವರ್ಷಗಳಿಂದ ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಅನ್ನದಾನವನ್ನ ನೆರವೇರಿಸಿಕೊಂಡು ಬರ್ತಿದ್ದು, ಇಂದು ಗಣೇಶ ಮೆರವಣಿಗೆ ಅದ್ದೂರಿಯಾಗಿ ನಡೆಯುತ್ತಿದೆ. ಶ್ರೀ ವಿದ್ಯಾ ಗಣಪತಿಯು ಉತ್ತಮ ಮಳೆ ಬೆಳೆಯನ್ನ ನೀಡಿ ವಿಘ್ನಗಳನ್ನ ದೂರ ಮಾಡಲಿ ಎಂದರು. ಗಣಪತಿ ಏನಿದೆ ಆ ಗಣಪತಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡು ಇಡೀ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಿ ಆ ಪುಣ್ಯ ಅವ್ರಿಗೆ ಸಲ್ಲಿ ಅಂತ ಹೇಳಿ, ಸೊ ಈ ಗಣಪತಿ ವಿಸರ್ಜನೆ ಮಾಡೋ ಕಾರ್ಯಕ್ರಮದಲ್ಲಿ ನಮ್ಮದೊಂದು ಹಿಂದೂ ಸಂಪ್ರದಾಯ ಪ್ರಕಾರ ಒಂದು ಅನ್ನದಾನ ಮಾಡಿದ್ರೆ ಒಂದು ಶ್ರೇಷ್ಠ ಅಂತ ಅಂದ್ಕೊಂಡು ಆ ಭಾವನೆಯಿಂದ ಅನ್ನದಾನ ಮಾಡ್ತಾರೆ. ಸೊ ಊಟ ಮಾಡಿದವರು ಸಂತೃಪ್ತಿಯಾಗಿ ಹೋಗಲಿ, ಸೊ ಮಳೆ ಬೆಳೆ ಚೆನ್ನಾಗಾಗಲಿ ಅಂತೇಳಿ ಆ ವಿಘ್ನ ಗಣಪತಿ ಹತ್ರ ನಾವೆಲ್ಲ ಬೇಡ್ಕೊಂಡು ಇವತ್ತು ಆ ಗಣಪತಿ ವಿಸರ್ಜನೆ ಒಳ್ಳೆ ಕಾರ್ಯಕ್ರಮ ಯಶಸ್ವಿಯಾಗಲಿ, ನಮ್ಮೆಲ್ಲ ಸಮಸ್ತ ಹಿಂದೂ ಬಾಂಧವರು ಅಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ವಿನಂತಿ. ನಿನ್ನ ನಾಮವ ನಿತ್ಯ ನುಡಿದರೆ ಮರೆವುದು ಎಲ್ಲ ವಿಘ್ನಗಳು. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರೀವರ, ಹೇ ಕರುಣಾಕರ. ನಿರ್ಮಲ ಮನದೆ ನಿನ್ನ ಪೂಜಿಸೆ ಸಫಲವು ಎಲ್ಲ ಕಾರ್ಯಗಳು. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರೀವರ, ಹೇ ಕರುಣಾಕರ. ಪಾಹಿ ಪಾಹಿ ವಿನಾಯಕ, ತ್ರಾಹಿ ತ್ರಾಹಿ ಗಣನಾಯಕ. ಪಾಹಿ ಪಾಹಿ ವಿನಾಯಕ, ತ್ರಾಹಿ ತ್ರಾಹಿ ಗಣನಾಯಕ. ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ. ನಮಗೆಲ್ಲರಿಗೂ ಗೊತ್ತಿದ್ದಾಗೆ ಈಗಾಗಲೇ ದೊಡ್ಡ ಗಣಪತಿ ವಿಸರ್ಜನಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಇದರ ಪ್ರಯುಕ್ತ ನಾವು ಜೈ ಕನ್ನಡಾಂಬೆ ಬಳಗದ ವತಿಯಿಂದ ಸುಮಾರು 11ನೇ ವರ್ಷದ ಅನ್ನ ಸಂತರ್ಪಣಾ ಕಾರ್ಯಕ್ರಮ, ಮನರಂಜನಾ ಕಾರ್ಯಕ್ರಮ ಹಾಗೂ ದೊಡ್ಡ ಗಣಪತಿಗೆ ಹೂವಿನ ಹಾರವನ್ನು ಹಾಕುವ ಮುಖಾಂತರ ನಮ್ಮ ಬಸವನಗುಡಿ ಸರ್ಕಲ್ನಲ್ಲಿ ಈಗಾಗಲೇ 11 ವರ್ಷಗಳಿಂದ ಮಾಡ್ಕೊಂಬಂದಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಜನ ನಮಗೆ ಹಲವು ರೀತಿಯಲ್ಲಿ ಸಹಕಾರವನ್ನು ನೀಡಿದ್ದಾರೆ. ದೇಣಿಗೆಯನ್ನು ನಾವು ನಮ್ಮ ಜೈ ಕನ್ನಡಾಂಬೆ ಬಳಗದ ವತಿಯಿಂದ ಪಡೆದುಕೊಂಡು ಶೆಟ್ರು ಬೀದಿ, MG ರಸ್ತೆ ಮತ್ತು BMC ರಸ್ತೆ ಎಲ್ಲ ವರ್ತಕರುಗಳಿಂದ ನಾವು ದೇಣಿಗೆಯ ರೂಪದಲ್ಲಿ ಪಡ್ಕೊಂಡು ಇವತ್ತು ಸುಮಾರು 3 ರಿಂದ 4 ಸಾವಿರ ಜನ ನಮ್ಮ ಭಕ್ತಾದಿಗಳಿಗೆ ಅನ್ನದಾನವನ್ನು ಮಾಡ್ಕೊಂಡು ಬರ್ತಾಯಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡುತ್ತಿರುವಂತಹ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾವು ಜೈ ಕನ್ನಡಾಂಬೆ ಬಳಗದಿಂದ ಧನ್ಯವಾದವನ್ನು ತಿಳಿಸುವುದರ ಜೊತೆಗೆ
ವಿಶೇಷವಾಗಿ ನಮ್ಮ ಈ ವಾರ್ಡಿನ ನಗರಸಭೆ ಸದಸ್ಯರಾದಂಥ ಶ್ರೀಮತಿ ಅನು ಮಧುಕರ್ ಹಾಗೂ 10ನೇ ವಾರ್ಡಿನ ನಗರಸಭೆ ಸದಸ್ಯರಾದಂಥ ಶ್ರೀಮತಿ ರೂಪಕುಮಾರ್ ಅವರಿಗೆ ವಿಶೇಷವಾಗಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ. ಗಣೇಶನ ವಿಸರ್ಜನೆ ಕಾರ್ಯಕ್ರಮ ಇರೋದ್ರಿಂದ ಕನ್ನಡಾಂಬ ಬಳಗದಿಂದ ಪ್ರತಿ ವರ್ಷ ಇದಕ್ಕೆ 8ನೇ ವರ್ಷ ಅಂತ ಅಂದ್ಕೊಳ್ತೀನಿ. ಪ್ರತಿ ವರ್ಷದಿಂದನೂ ಕೂಡ ಅನ್ನ ಸಂತರ್ಪಣೆ ಮಾಡಿಕೊಂಡೇ ಬಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಭಾಗವಹಿಸಬೇಕು. ಹಾಗೆ ಮತ್ತು ಸಂಜೆ ಈಗ 4 ಗಂಟೆಗೇನೋ ವಿಸರ್ಜನೆ ಗಣಪತಿ ಏನೋ ಎತ್ತುತ್ತಾರೆ. ಸೊ ಎಲ್ಲರೂ ಭಾಗವಹಿಸಿ ಆ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ಪಾಲ್ಗೊಳ್ಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಹಾಗೆ ಈ ಕನ್ನಡಾಂಬೆ ಬಳಗದವರು ಪ್ರತಿ ವರ್ಷ ಒಂದು ಅನ್ನ ಸಂತರ್ಪಣೆ ಮಾಡ್ಕೊಬಂದು ಎಲ್ರಿಗೂ ಪ್ರತಿ ವರ್ಷ ಒಂದು 4-5 ಸಾವಿರ ಜನಕ್ಕೆ ಒಂದು ಅನ್ನ ಸಂತರ್ಪಣೆ ಮಾಡ್ಕೊಬರ್ತಿದ್ದಾರೆ. ಅವ್ರಿಗೂ ಕನ್ನಡಾಂಬೆ ಬಳಗದವರಿಗೂ ಹಾಗೂ ಪ್ರತಿಯೊಬ್ಬರಿಗೂ ಕೂಡ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ, ಆಶೀರ್ವಾದ ಮಾಡಲಿ ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ.